Baby. Hi. Hello, welcome back to my channel. ಎಷ್ಟೊಂದು ದಿವಸ ಆದ್ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಆಕ್ಚುಲಿ ನಾನು ಶೂಟಿಂಗ್ ಹೋಗ್ತಾ ಇದ್ದೆ. ಅದಕ್ಕೆ ಎಲ್ಲಿ ಹೋಗ್ತಾ ಇದ್ದೆ ಬೇಬಿ? ಅದಕ್ಕೆ ರೆಡಿ ಆಗಿ ಹೋಗ್ತಾ ಇದ್ದಾವೆ. ನಮ್ ಬೇಬಿನೂ ಬರ್ತಾ ಇದ್ದಾಳೆ. ಆ ಕಡೆ ನೋಡಿದ್ರೆ ದರ್ಶ್ ಅವರು ನಮ್ಮ ಪಿಕ್ ಮಾಡಕ್ ಬರ್ತಾ ಇದಾರೆ. ಸಾರಿ, ಡ್ರಾಪ್ ಮಾಡೋದಕ್ ಬರ್ತಾ ಇದಾರೆ. ಪಿಕ್ ಮಾಡೋದಕ್ ಬರ್ತಾ ಇದಾರೆ ಅಂತ ಇದೀನಿ. ಒಬ್ಬೊಬ್ಬ. ಸೊ ಅದಕ್ಕೆ ಆ ಶೂಟ್ ನ ಇವತ್ತು ವ್ಲಾಗ್ ಮಾಡೋಣ ಅಂತ ಹೇಳಿ. ಸೊ ಐ ಆಮ್ ವ್ಲಾಗಿಂಗ್ ಟುಡೇ. ಯಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಈ ಶೋಕಿ ಎಲ್ಲ ಬೇಕಾ ರಾಜ? ಡೌರಾಜ ಶೋಕಿ ಅಲ್ಲ, ಸನ್ ಗ್ಲಾಸ್ ಎಲ್ಲ ಹಾಕೊಂಡು ಓಡಿಸೋದು ಗಾಡಿನ. ಅಯ್ಯಯ್ಯೋ, ಅಲ್ಲಾಡ. ಸ್ಟೈಲ್ ಫ್ಯಾಷನ್. ಫ್ಯಾಷನ್ ಏನ್ ಬೇಬಿ, ಇಷ್ಟ ಬೆಳಗ್ಗೆ ಎದ್ದು ಬಂದ್ಬಿಟ್ಟಿದ್ಯಾ? 10 ಗಂಟೆಗೆ ನಾವು ಲೊಕೇಶನ್ ಅಲ್ಲಿ ಇರ್ಬೇಕಾಗಿತ್ತು. ನಾವು 10 ಗಂಟೆಗೆ ಮನೆ ಬಿಡ್ತಾ ಇದೀವಿ. ಇನ್ನೊಬ್ರು ಸೆಲೆಬ್ರಿಟಿ ಇದಾರೆ ಬರೋದು, ಅವರು ಆ ಕಡೆಯಿಂದ ಆನ್ ದ ವೇ ಬರ್ತಾ ಇದಾರೆ. ಸೊ ಬಂಗು, ಎಷ್ಟೋ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಾ ಇದೀನಿ. ಏನ್ ಹೇಳ್ತೀಯ ವ್ಲಾಗ್ ಬಗ್ಗೆ? ಭಯ ಪಟ್ಕೋಬಿಟ್ಟ ಬೇಬಿ? ಯಾಕೆ ಬೇಬಿ? ಕೆಡ್ದಾಗ ಅಂದೆ ಅಂತ ನನಗೆ ಗೊತ್ತಾಯ್ತು. ವ್ಲಾಗ್ ಮಾಡದೆ ಮರ್ತೋಗಿದೆ ಅನ್ನೋ ತರ ಫೀಲ್ ಬರ್ತಾ ಇದೆ ನನಗೆ. ಯಾಕೆ ಅಂತ ಗೊತ್ತಿಲ್ಲ. ಎಷ್ಟೊತ್ತಾಗತ್ತೆ ನಾವು ಲೊಕೇಶನ್? 53 ಮಿನಿಟ್ಸ್ ತೋರಿಸ್ತಾ ಇದೆ. 53 ಮಿನಿಟ್ಸ್. ಈ ಕಾಲಕ್ಕೆ ನಾವು ಹೋಗಲ್ಲ. 2 ತಿಂಗಳು ಅಮೆಜಾನ್ ಫಾರೆಸ್ಟ್ ಹೋಗಿದ್ರೆ ಎಂತಕ್ಕೆ? ಏನೋ ಅಮೆಜಾನ್ ಫಾರೆಸ್ಟ್ ನಾನು ಯಾವಾಗ ಹೋಗಿದ್ದೆ? ಅಮೆರಿಕಾ ಫಾರೆಸ್ಟ್ ಏ ಇಲ್ಲ ಗುರು, ಅದು ಬೈ ಮಿಸ್ ಆಗೋಯ್ತು. ಹೇಳು. ಬೈ ಮಿಸ್ ಆಗಿ ಅಮೆರಿಕಾ ಫಾರೆಸ್ಟ್ ನೀವು. ಅವಳು ಗ್ಯಾಪ್ ಅಲ್ಲಿ ಯಾಕೆ ನಗ್ತಾ ಇದ್ದಾಳೆ ಅಂತ ನನಗ್ ಗೊತ್ತಾಗ್ತಾ ಇಲ್ಲ. ಅಮೆಜಾನ್ ಫಾರೆಸ್ಟ್ ಹೋಗಿದ್ದೆ 2 ತಿಂಗಳು ನಾನು. ಆ ಅಮೆಜಾನ್ ಫಾರೆಸ್ಟ್ ಅಲ್ಲಿ ನಾನು 2 ಪ್ರಾಣಿಗಳ ಜೊತೆ ಇದ್ದಿದ್ದು. ಒಂದು ಇದು, ಇನ್ನೊಂದು ಅದು, ಅಷ್ಟೇ. ಬಂಗು, ನನಗೆ ಹರ್ಷವಾಗ್ತಿದೆ. ಬಂಗು ಇಷ್ಟು ಬೆಳಿಗ್ಗೆ ಎಬ್ರಿಸ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರೆ. ಅದು ಮನೇಲೆ ಬಿಟ್ಟು ಬಂದ್ವಿ ನಾವು. ಅದಕ್ಕೆ ತರಲ್ಲ, ಹಿಂಗೆ ಮಾಡ್ತಾಳೆ ಅಂತಾನೆ ತರಲ್ಲ. ಅಟ್ ಲೀಸ್ಟ್ ನಿಮ್ಮಿಬ್ರಿಗಿಂತ ಒಂದ್ ಎಕ್ಸ್ಟ್ರಾ 4 ಸ್ಪೂನ್ ತಿಂದಿದ್ದೆ ನಾನು. ಆಯ್ತಾ, ನನ್ ಮೇಲೆ ಹಾಕ್ಬೇಡಿ ಅದನ್ನ. ತಿನ್ನೋದ್ರ ಬಗ್ಗೆ ನೀವು ಮಾತಾಡಿದ್ರೆ ನನ್ನ ನಾನು ಅಯ್ಯೋ, ನಾನೇನ್ ಮಾಡ್ದೆ ಗುರು? ತಿನ್ನೋದ್ರ ಬಗ್ಗೆ ಮಾತಾಡ್ತೀರಾ ಏನೋ? ಇವಾಗ ಚೆನ್ನಾಗಿ ತಿಂತಾ ಇರ ಅಷ್ಟೇ. ತಿನ್ನದೇ ಪ್ರಾಬ್ಲಮ್ ಇವ್ರ ಹತ್ರ. ನಾಟ್ ಎ ಈಟೋಹಾಲಿಕ್, ಐ ಆಮ್ ಫುಡೋಹಾಲಿಕ್. ಅಯ್ಯೋ, ಟ್ರಾಫಿಕ್ ಬೇರೆ ಇಲ್ಲಿ ಲೇಟ್ ಆಗಿದೆ ಆಲ್ರೆಡಿ. ನಂಗೂ ನಿದ್ದೆ ಬರ್ತದೆ. ನಿದ್ದೆಗಣ್ಣೆ ಅರ್ಧ ಕಣ್ಣಲ್ಲಿ ನೀರ್ ಬೇರೆ ಬರ್ತದೆ. ನಿದ್ದೆಗಣ್ಣಿಗೆ ಅಳಿಸ್ತಾ ಇದ್ದಾನೆ ದರ್ಶು ನನ್ಗೆ. ಸಾರಿ, ಏನಾದ್ರು ಮಾತಾಡ್ಬೇಕಾ? ಏನಾದ್ರು ಹೇಳ್ಬೇಕಾ? ಒಂದ್ ಕಾರ್ ಓಡಿಸೋದ್ರಲ್ಲಿ ಬಿಸಿ ಇದ್ದಾನೆ. ಸೊ ಇನ್ನು 30 ಮಿನಿಟ್ಸ್ ತೋರಿಸ್ತಾ ಇದೆ. 29 minutes. ಇವಾಗ 29 ಆಯ್ತು. 30ನೇ ಇದ್ದಿದ್ದದು ನಾನ್ ನೋಡ್ದಾಗ. ನೀನ್ ನೋಡ್ದಾಗ 29 ಆದ್ರೆ ಅದಕ್ಕೆ ನಾನೇನ್ ಮಾಡಕ್ ಆಗತ್ತೆ? ಬಸ್ಸಲ್ಲೆಲ್ಲ ಓಡಾಡಿ ಎಷ್ಟು ದಿನ ಆಗಿದೆ. ಓಡಾಡ್ಬೇಕಿತ್ತು ಒಂದ್ಸತಿ ಒಂದ್ ಬಸ್ಸಲ್ಲಿ. ಎಷ್ಟೋ ವರ್ಷಗಳಾಗೋಗಿದೆ ನನ್ ಬಸ್ಸಲ್ಲಿ ಓಡಾಡಿ. ರೋಡ್ ಎಂಡ್ ಅಲ್ಲಿ ಕಾಫಿ ಡೇ ಇದೆ ಅಂದಿದ ತಕ್ಷಣ ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆಯಂತೆ ದರ್ಶನ್ ಅವರಿಗೆ. ಅಯ್ಯೋ ನೋಡು, ನಿನ್ ಫೇವ್ರೆಟ್ ಜರ್ಮನ್ ಶೆಫರ್ಡ್ ಬರ್ತದೆ. ಎಲ್ಲಿ ಅದು? 2 ನೋಡ್ತೀನಿ. ಇದೇನಾ? ಇದೆಲ್ಲ ಮುಂದಿನ ರೋಡ್. ಅದವತ್ತು ಹಂಗೋದ್ವಲ್ಲ. ಲೊಕೇಶನ್ ಆಲ್ಮೋಸ್ಟ್ ರೀಚ್ ಆದ್ವಿ. ಇಲ್ಲಿ ಇವರೇ ನಮ್ಮ ಬಾಯ್ 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 ಬಾಯ್. ಇಲ್ಲಿ ಹೊಸ ಸೆಲೆಬ್ರಿಟಿ. ಇಲ್ಲ ಹೆಂಗೆ ಇಳಿಯೋದು? ಇಷ್ಟು ದೊಡ್ಡದಿದೆ. ಅಲ್ಲಿ ಕಾರಲ್ಲಿದೆ. ಏನಮ್ಮ, ಮದ್ವೆ ಆದ್ಮೇಲೆ ಇವತ್ತೇ ಕಾಣಿಸ್ತಾ ಇದೆಯಾ? ಅಯ್ಯೋಯ್ಯೋ ದೇವ್ರೇ, ಅದನ್ನ ನೆನ್ ಬೇರೆ ಇಟ್ಕೊಂಡಿದ್ಯಲ್ಲ.
ಏನ್ ಸಮಾಚಾರ? ಹಾಯ್ ಹಾಯ್. ಸೆಲೆಬ್ರಿಟಿನ ಆಗ್ಲೇ ಇಂಟ್ರೊಡ್ಯೂಸ್ ಮಾಡಾಯ್ತು. ನೀನೇ ಕಾಲುಂಗ್ರ ಎಲ್ಲ ಹಾಕೊಂಡು ಮದ್ವೆ ಆಗೋಗ್ಬಿಟ್ಟಿಯಲ್ಲಮ್ಮ, ಅದಕ್ಕೆ ಆಸೆ ಮದ್ವೆ ಆಗಿರೋ ಹೆಣ್ಮಕ್ಳನ್ನ ನೋಡ್ಬೇಕು ಅಂದ್ರೆ. ಕತ್ತಲ್ಲಿ ತಾಳಿ, ಕಾಲಲ್ಲಿ ಕಾಲುಂಗ್ರ. ಅಲ್ಲಿ ಚೂರು ಇದು ಆಕ್ಚುಲಿ ಡ್ರೆಸ್ ಚೆನ್ನಾಗಿದೆ, ಬ್ಲೂ ಕಲರ್ ಅಲ್ವಾ? ಯಾಕೆ ಈ ಬ್ಯೂಟಿಫುಲ್ ಗರ್ಲ್ ಮುಚ್ಕೊಂಡೇ ಬಿಡುತ್ತೋ ಮುಖನ? ಇಲ್ಲಿ ಇವರು ಮ್ಯಾಚ್ ನೋಡ್ತಿದ್ದಾರೆ. ಹಾಯ್, ಏನಿದ್ರ ಹೆಸರು? ಗುಚ್ಚಿ. ಹಾಯ್ ಹಾಯ್. ಇಲ್ಲೆಲ್ಲರೂ ರೆಡಿಯಾಗಿ ಹೆಂಗ್ ಕೂತಿದ್ದೀವಿ, ಇಲ್ಲೆಲ್ಲರೂ ಓಡಾಡ್ತಾ ಇದ್ದಾರೆ. ನಾನು ಇನ್ನೂ ರೆಡಿ ಆಗದೆ ಸ್ಕರ್ಟ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಸ್ಕರ್ಟ್ ಆಗಲೇ ರೆಡಿ ಆಗಿತ್ತು, ಬಟ್ ಜಿಪ್ ಏನೋ ಪ್ರಾಬ್ಲಮ್ ಆಗೋಯ್ತು ಅಂತ ಮತ್ತೆ ಸ್ಟಿಚ್ ಹಾಕಿಕೊಟ್ಟಿದ್ದೀನಿ. ವೇಟ್ ಮಾಡ್ತಾ ಇದ್ದೀನಿ. ನಿದ್ದೆ ಬೇರೆ ಬರ್ತಾ ಇದೆ, ನಿದ್ದೆ ಆಗಿಲ್ಲ. ಅವಳು ಕೂತಲ್ಲೇ ಬೇಬಿ ನಿದ್ದೆ ಮಾಡ್ತಾ ಇದ್ದಾಳೆ. ಎಷ್ಟು ನಿದ್ದೆ ಮಾಡ್ತಾ ಇದ್ದೀನಿ ನೀನೇನು? ಹೌದು ಹೌದು ನಿದ್ದೆ ಬರ್ತಾ ಇದೆ ನನಗೆ. ಏನಿಲ್ಲ, ನಿದ್ದೆ ಮಾಡಿರೋರೆ ನಿದ್ದೆ ಬರ್ತಾ ಇದೆ. ನಿದ್ದೆ ಮಾಡಿರೋರೆ ನಿದ್ದೆ ಬರ್ತಾ ಇದೆ ನಿದ್ದೆ ಕಾರಲ್ಲಿ ಕುತ್ಕೊಂಡು 1.5 hours 2 hours ನಿದ್ದೆ ಮಾಡಿದ್ಯಾರೋ? ಹಾಂ, ಗೊತ್ತಾಗುತ್ತೆ. ನಾನು ಅವಾಗಲೇ ಇವ್ನು ಮಲಗಿರೋದನ್ನು ವಿಡಿಯೋ ಮಾಡ್ಕೋಬೇಕಿತ್ತು ಬೇಬಿ. ಆಲ್ ದಿ ಬೆಸ್ಟ್, ಬಿ ಕೇರ್ಫುಲ್. How are you feeling? ಎದೆ ಡಗಡ ಅಂತ ಇದೆಯಾ? ನಗು ಸ್ವಲ್ಪ. ಅದೊಂದು ಪ್ರಾಬ್ಲಮ್ ಅಲ್ಲಪ್ಪ ಇವಾಗ. ಕೆಲಸ ಮಾಡ್ತಿದ್ದೀರಾ? This is not my mistake. ಗಾಡಿದು. ಗಾಡಿದ ನಿಮ್ಮ ಪ್ರಾಣನ ನಿಮ್ಮ ಕೈಯಲ್ಲಿ ಎತ್ಕೊಳ್ಳಿ. ಯಾವುದಕ್ಕೂ ನೋಡು, ಒಂದೇ ರೋಡಲ್ಲಿ ಓಡಿಸ್ಬೋದಿಲ್ಲ. ನಿಮ್ಗೆ ಯಾಕೆ ಸ್ಟಾಪ್ ಮಾಡಿ ರಿವರ್ಸ್ ತೆಗಿರಿ ಅಂದ್ರೆ ಈ ಗಾಡಿ ಹೆಂಗೆ? ಹೌದು ಚಿನ್ನ, ನಿನ್ ಕಷ್ಟ ಅರ್ಥ ಆಗ್ತದೆ. ಏನ್ ಮಾಡ್ದೆ ಇವಾಗ? ಈ 4 ಜನ ಹುಡುಗಿರ್ನ ಕಾರಲ್ಲಿ ಕರ್ಕೊಬರೋದು ಅಂದ್ರೆ ವೆರಿ ರಿಸ್ಕಿ. ಆಮೇಲೆ ಕಾಸ್ಟ್ಯೂಮ್ ಎಲ್ಲ ಕಾರ್ ಓಡಿಸೋದಂದ್ರೆ It is very hard to put reverse gear and go reverse in this car. ಅದಕ್ಕೆ ಜನಗಳ ಸಬರ್ ಬೇಕಿತ್ತು. ಅಯ್ಯೋ ಗೈಸ್, ಶೂಟ್ ಎಲ್ಲ ನೋಡಿದ್ರೆ 5 ಗಂಟೆಗೆ ಶೂಟ್ ಮುಗಿಬೇಕಿತ್ತು. 5 ಗಂಟೆಗೆ ಶೂಟ್ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಎಲ್ರು ಕಷ್ಟ ಪಡ್ತಾ ಇದೀವಿ. ಲೈಟಿಂಗ್ ಬೇರೆ ಹೋಗ್ಬಿಟ್ಟಿದೆ. ಸೊ ಶೂಟಿಂಗ್ ಇಸ್ ಹ್ಯಾಪನಿಂಗ್. ಅದು ಯಾವ ಕಾರ್ ಇದು ಬಂದು? ಓಕೆ, ಅಯ್ಯೋ ಸಾರಿ, ಯಾವ ಕಾರ್ ಅಂತ ಗೊತ್ತಿಲ್ಲ, ಆದ್ರೂ ಓಡಿಸ್ತಾ ಇದೀವಿ. ಶಲ್ಮಿ 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 ಶಲ್ವಿ ಶಲ್ಬಿ ಶಲ್ಬಿ ಕಾರ್ ಅಂತೆ ಇದು. ಆದ್ರೂ ಚೆನ್ನಾಗಿದೆ ಕಾರ್. ಎಲ್ಲರೂ ಇವಳು ಏನ್ ಹೇಳಲು ಅಂದ್ರೆ, ಒಂದೇ ಎಳ್ನೀರಲ್ಲಿ 5 ಸ್ಟ್ರಾ ಹಾಕಿ ನಾವ್ 5 ಜನ ಕುಡಿಬೇಕಂತೆ. ಮಾಡೋದು ವಿ ಲೈಕ್ ಯುವರ್ ಕ್ರೇಜಿ ಥಿಂಗ್ಸ್. ಇವಾಗ ನೋಡಿ
ಆಂಟಿ 5 ಸ್ಟಾಕ್ ಬ್ಯಾಸ್ ನೋಡು. Ready, 3, 2, 1, start. ಸೊ ಯಾ ಇದು ನನ್ನ ಶೂಟ್ ಆಗಿತ್ತು, ಸಾರಿ ನಮ್ಮಿಬ್ರು ಶೂಟ್ ಆಗಿತ್ತು. ಫೈನಲಿ ಮುಗೀತು, ಬೇಗ ಮುಗಿಯತ್ತೆ ಅಂತ ಅನ್ಕೊಂಡಿದ್ವಿ. ತುಂಬಾ ಲೇಟ್ ಆಗೋಯ್ತು, ಎಲ್ರು ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದ್ವಿ. ತಲೆ ಬೇರೆ ನೋಯ್ತಾ ಇದೆ ಎಲ್ರಿಗೂ. ಮನೆಗೆ ಹೋಗಿ ನಿದ್ದೆ ಮಾಡಿದ್ರೆ ಸಾಕು ಅನಿಸ್ತಾ ಇದೆ. ಸೊ ಯಾ, ದಿಸ್ ವಾಸ್ ಮೈ ವಿಡಿಯೋ. ಸಾರಿ, ನೆಕ್ಸ್ಟ್ ವ್ಲಾಗರ್ಗೂ ನನಗೋಸ್ಕರ ವೇಟ್ ಮಾಡ್ತೀರಿ. ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಇನ್ಮೇಲೆ ಇನ್ಆಕ್ಟಿವ್ ಇರಲ್ಲ ಅಂತ ಅನ್ಕೊಂಡಿದೀನಿ, ನೋಡುವ. ಸೊ ಲೆಟ್ಸ್ ಸಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್ ಎಲ್ರಿಗೂ.